Hello everyone, Assalamu alaikum. ഇന്നത്തെ റെസിപ്പി സ്വീറ്റ് കൽത്തപ്പ എങ്ങനാക്രച്ചെന്ന് നോക്കാം ബറു. ನಾವು 2 ಕಪ್ ವೈಟ್ ರೈಸ್ ಇಡ್ತಾರೆ ಇಡ್ಲಿ ದೋಸೆಗೆ ಯೂಸ್ ಹಾಕ್ರಿ. ಅದು ತಣ್ಣಿ ಆ್ಯಡ್ ಹಾಕಿತ್ತು ನಾನು 6 ಗಂಟೆ ನೆಂಚಿತಿಟ್ಟೋಲ್ಲೆ. 6 ಗಂಟೆಲ್ಲ ಅರಿ ನಲ್ಲೆ ನೆಂಜಿತ್ತಿಕ್ಕರು. അതിൽ പിന്നെ അവിടെ 4-5 തണ്ണിൽ വാഷ് ആക്കിയിട്ട് എടുത്തോല്ലേ. പിന്നെ ജ്യൂസ് മെഷീನ್ಗೆ ಇಟ್ಟಿದ್ದು ಅದರ ಮೇಲ್ಗೆ ಯಾಲ್ತ್ರಿ 4 ಟೇಸ್ಟಿಗೆ ಬೇನಾತ್ರ ಉಪ್ಪು, ಜೀರಾ 1 ಟೀ ಸ್ಪೂನ್, തേങ്ങ 1 അര കപ്പ്, ചോറ് അവിടെ 6 ടീ സ്പൂൺ ഇട്ടിട്ട് കൊടുത്തോല്ലേ. ತಣ್ಣಿ 2 ಕಪ್ ಸೇಮ್ ಅರಿ എടുത്തിರಲಿ അതിൽ ನಾ 2 ಕಪ್ ಯೂಸ್ ಹಾಕಿಯೋಲ್ಲೆ. ಇದ್ರ 2 ಬ್ಯಾಚ್ ಆಯ್ತು ಗ್ರೈಂಡ್ ಹಾಕಿಟ್ಟು ಇಡ್ತಂಗೆ ಆಯ್ತು. പിന്നെ ഈ പിട്ടർ ഒരു ബൗൾಗೆ ಆ್ಯಡ್ ಹಾಕಿ ಉಂಟುಲ್ಲೆ. ಸೋಡದ ಪುಡಿ 1/2 ಟೀ ಸ್ಪೂನ್ ಇಟ್ಟಿತ್ತು നല്ല ಮಿಕ್ಸ್ ಹಾಕಿಟ್ಟು എടുക്കണം. പിന്നെ ചക്കര ಮೆಲ್ಟ್ ಹಾಕೋಗಾಯ್ತು. ನಾವು ಚಕ್ಕರೆ 1/2 ಕಿಲೋ ಇಡ್ತೋಲ್ಲೆ. ಅದಕ್ಕೆ ಸೇಮ್ ಕಪ್ಪಲ್ಲಿ 1 ಕಪ್ ತಣ್ಣಿ ಆ್ಯಡ್ ಹಾಕಿತ್ತು ಇದ್ರೆ ಗ್ಯಾಸ್ಲಿ ಬೆಚ್ಚಿಟ್ಟು ಮೆಲ್ಟ್ ಹಾಕಿಟ್ಟು എടുക്കണം. ಚಕ್ಕರೆ ಮೆಲ್ಟ್ ಆಯಲ್ പിന്നെ ಬೆಚ್ಚಮೇ ಪಿಟ್ಟಿಗೆ ಅರಿಪಲ್ಲಿ ಅರ್ಚಿತ್ತು ಬಿತ್ತೋನು ಚಪ್ಪೆ ಹೋಗ್ಬಿಡ ತೀರ. പിന്നെ ಅಪ್ಪಮ್ಮೆ ಸ್ಪೂನ್ಲಾದ್ರೆ ಮಿಕ್ಸ್ ಹಾಕಿತ್ತು ಕೊಡ್ಕೊಂಡು ಇಲ್ಲಂಟ ಹೆಂಗೆ ಪಿಟ್ಟು ಗಟ್ಟಿ ಅವರು ಕರ್ತೆ ಎಲ್ಲ 1 ಟೀ ಸ್ಪೂನ್ ಇಟ್ಟಿತ್ತು ನಾ ಮಿಕ್ಸ್ ಹಾಕಿತ್ತು ಕೊಡ್ತೋಲ್ಲೆ. ಇದು ಆಪ್ಷನಲ್ ಬ್ಯಾಂಡನ್ ಟೈಮ್ ಸ್ಕಿಪ್ ಹಾಕೋರು. ಬ್ಯಾಟರ್ ಈ ಟೈಪ್ ಇಕ್ಕೊಂಡು ಚೊಮ್ಮೆ ದಪ್ಪ ಇಕ್ಕೋತೀರ. ಗ್ಯಾಸ್ಲಿ ഒരു ಕುಕ್ಕರ್ ಬೇಚಿತ್ತು 1 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಹಾಕಿತ್ತು ಕೊಡ್ತೋಲ್ಲೆ. പിന്നെ ಅದಕ್ಕೆ ತೇಂಗ ಚೆರಿಯ ಕಟ್ ಹಾಕಿತ್ತು 1/4 ಕಪ್ ಇಟ್ಟಿತ್ತು ಫ್ರೈ ಹಾಕೋನು. ಇದೆಲ್ಲ ಕಲರ್ ಚೇಂಜ್ ಅವರಲ್ಲೇ ಅಪ್ಪ 1/4 ಕಪ್ ನೀರುಳ್ಳಿ ಚೆರಿಯ ಕಟ್ ಹಾಕಿತ್ತು ಇಟ್ಟಿತ್ತು ಅದನ್ನು ಫ್ರೈ ಹಾಕಿತ್ತು എടുക്കണം. തേങ്ങര കളർ ചേഞ്ച് ആയാൽ പിന്നെ ഞാൻ തെല്ല് കുക്കറിൽ വെച്ചിട്ട് ബാക്കി തേങ്ങര സെപ്പറേറ്റ് വെച്ചോല്ലേ. പിന്നെ കുക്കർ ಬೆಚ್ಚ ಪಿಟ್ರೆಲ್ಲ ಒಲ್ಚಿದ್ದು ಕೊಡ್ಕೊನು. പിന്നെ ಅದರ ಮೇಲ್ಗೆ ತೇങ്ങರ ಇಟ್ಟಿತ್ತು ಕುಕ್ಕರ್ ಅದ್ರ ವಿಸಿಲ್ ರಿಮೂವ್ ಹಾಕಿತ್ತು 30 ಮಿನಿಟ್ ಗ್ಯಾಸ್ ಸ್ಲೋ ಬೇಯಿಸಿತ್ತು ಬೇಪಾಟನು. ಅದ್ರ ಎಡಕ್ಕೆ ಮುಚ್ಚಂದು ಓಪನ್ ಹಾಕೋತೀರ ಗ್ಯಾಸ್ರ ಫ್ಲೇಮ್ ಸ್ಲೋ ಇಕ್ಕೋನು. 30 ಮಿನಿಟ್ಸ್ಲಿ ಕಲ್ತಪ್ಪ ನಲ್ಲ ಬೆಂದ ತಿಕ್ಕರು ಸಾಫ್ಟ್ ಆಯ್ತಿಕ್ಕರು. ಅಪ್ಪಮೇ ಕುಕ್ಕರ್ ಎಡ್ಕೋತೀರ ಅದು ಕಟ್ ಅವರು ಅದಕ್ಕೆ ನಾ ಕುಕ್ಕರ್ ಮುಚ್ಚಿತ್ತು 1/4 ಗಂಟೆ അങ്ങനെ ಬೇಕ್ರ ಚಪ್ಪ ಹೋಗು അതിൽ പിന്നെ ಅದ್ರ എടുക്കണം. ಸೇಮ್ ಕಲ್ತಪ್ಪ ನಾನ್ ಸ್ಟಿಕ್ ಲಾಕ್ರಂಟ ಹೆಂಗೆ ഒരു ಎಡೆ എടുത്തിട്ട് ಅದಕ್ಕೆ ನಾನು ಆಯಿಲ್ 1 ಟೇಬಲ್ ಸ್ಪೂನ್ ಆ್ಯಡ್ ಹಾಕಿಟ್ಟು ಕೊಡ್ತೋಲ್ಲೆ. പിന്നെ ಅದಕ್ಕೆ 1 ಕೈಯಲ್ಲಿ ಪಿಟ್ಟು ಆ್ಯಡ್ ಹಾಕಿತ್ತು ಮೇಲ್ಗೆ ಫ್ರೈ ಹಾಕಿ ನೀರುಳ್ಳಿ പിന്നെ ತೇಂಗ ಇಟ್ಟು ಕೊಡ್ಕೊನು. പിന്നെ ಮುಚ್ಚಿತ್ತು 2 ಮಿನಿಟ್ ಗ್ಯಾಸ್ ಸ್ಲೋ ಹಾಕಿತ್ತು ಬೆಚ್ಚಿತ್ತು ಬೇಪಾಟನು. 2 ಮಿನಿಟ್ ಆಮೇಲೆ ಇದು ನಲ್ಲ ಬೆಂದು ತಿಕ್ಕರು നല്ല സോഫ്റ്റും ആയിത്തിക്കറ്. കുക്കറിൽ ആക്കുന്നത് കഷ്ട അവരുണ്ടായെങ്കിൽ നോൺ സ്റ്റിക്കിൽ കുളിരതിൽ ഈ ടൈപ്പിൽ ആക്കിയിട്ട് എടുക്കൊരു നല്ല ടേസ്റ്റ് ആയിത്തിക്കറ്. ഫ്ലഫി ആയിട്ട് ಬಂದು ಸೇಮ್ ನಂಗೆ ಕಲ್ತಪ್ಪ ಹೆಂಗನೆ ಬೇನೋ ಅದೇ ಪಲ ಆಯ್ತಿಕ್ಕರು. ಮಸ್ಟ್ ಟ್ರೈ ಹಾಕಿತ್ತು ಫೀಡ್ಬ್ಯಾಕ್ ಚೆಲ್ಲೋರು. ಕುಕ್ಕರ್ಲಿ ಹಾಕ್ಮತ್ತ ನಂಗೆ ಪಿಟ್ಟತೆಲ್ಲ ದಪ್ಪത്തിൽ ಆ್ಯಡ್ ಹಾಕರಲ್ಲೇ അങ്ങനെ അതിൽ ಈ ಟೈಪ್ ಲೇಯರ್ ಆಯ್ತು ಕಿಟ್ಟು. ഈ റെസിപ്പി ഇഷ്ടമായിട്ടെങ്കിൽ വീഡിയോത്തിൽ ലൈക്ക് ಹಾಕೋರು ഷെയർ ಹಾಕೋರು ಚಾನಲ್ನ സബ്സ്ക്രൈബ് ಹಾಕೋರು ಇನ್ಸ್ಟಾಗ್ರಾಮ್ലും ಫಾಲೋ ಹಾಕೋರು. ನಾನು ಹಿಂಗೆ ಇಟ್ಟರೆ ನೆಕ್ಸ್ಟ್ ರೆಸಿಪಿಲಿ ಅತ್ತತಲು. ಅಸ್ಸಲಾಮು ಅಲೈಕುಂ.